ಸೈಬರ್ ಸುರಕ್ಷತೆಗೆ ಸರ್ಕಾರ ಅತಿ ಹೆಚ್ಚಿನ ಒತ್ತು ನೀಡಿದ್ದು ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆ ಮೂಲಕ ಸೈಬರ್ ಅಪರಾಧ ತಡೆಯುವ ವ್ಯವಸ್ಥೆ ದೇಶದಲ್ಲಿ ಪ್ರಗತಿಯಲ್ಲಿದೆ ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸೈಬರ್ ಆಧಾರಿತ ಅಪರಾಧಗಳ ತಡೆ ಕುರಿತ 2 ದಿನಗಳ ರಾಷ್ಟ್ರೀಯ ಸಮಾವೇಶ ಉದ್ಘಾಟಿಸಿದ ಅವರು, ಡಿಜಿಟಲ್ ಹಣ ಪಾವತಿ ಸೇರಿದಂತೆ ಎಲ್ಲ ಬಗೆಯ ಸೈಬರ್ ಸುರಕ್ಷತೆಗೆ ಅಗತ್ಯ ಕ್ರಮ ರೂಪಿಸುವ ಜವಾಬ್ದಾರಿ ನಮ್ಮದಾಗಿದೆ ಎಂದರು. ಕಳೆದ 11 ವರ್ಷಗಳಲ್ಲಿ ದೇಶದಲ್ಲಿ ಡಿಜಿಟಲೀಕರಣ ಬೃಹತ್ ಪ್ರಮಾಣದಲ್ಲಿ ಅಭಿವೃದ್ಧಿಗೊಂಡಿದ್ದು 2014ರಲ್ಲಿ 25 ಕೋಟಿ ಅಂತರ್ಜಾಲ ಬಳಕೆ ಇದ್ದು ಪ್ರಸ್ತುತ ಈ ಪ್ರಮಾಣ 100 ಕೋಟಿ ದಾಟಿದೆ. ಬ್ರಾಡ್ಬ್ಯಾಂಡ್ ಸಂಪರ್ಕ 16 ಪಟ್ಟು ಏರಿಕೆ ಕಂಡಿದ್ದು 100 ಕೋಟಿ ದಾಟಿದೆ. 1 ಜಿಬಿ ಡೇಟಾ ಮೌಲ್ಯ 97% ಕಡಿಮೆಯಾಗಿದೆ ಎಂದರು. 2014ರಲ್ಲಿ ಕೇವಲ 546 ಗ್ರಾಮ ಪಂಚಾಯಿತಿಗಳು ಭಾರತ್ ನೆಟ್ ಜತೆ ಸಂಪರ್ಕ ಹೊಂದಿದ್ದು ಈಗ ಈ ಸಂಖ್ಯೆ 2 ಲಕ್ಷಕ್ಕೂ ಹೆಚ್ಚಾಗಿದೆ. 2024ರಲ್ಲಿ ಯುಪಿಐ ಮೂಲಕ 233 ಟ್ರಿಲಿಯನ್ ರೂಪಾಯಿ ಮೌಲ್ಯದಷ್ಟು ಹಾಗೂ 181 ಬಿಲಿಯನ್ ಸಂಖ್ಯೆಯ ಡಿಜಿಟಲ್ ಹಣ ಪಾವತಿಯಾಗಿದೆ. ಜಗತ್ತಿನ ಸುಮಾರು 50% ಡಿಜಿಟಲ್ ಪಾವತಿ ಭಾರತದಲ್ಲಿ ಆಗುತ್ತಿದೆ ಎಂದು ಹೇಳಿದರು. 2024 97% ಡಿಜಿಟಲ್ ಮೂಲಕ ನಡೆದಿದ್ದು ಈವರೆಗೆ 57 ಕೋಟಿಗಿಂತಲೂ ಹೆಚ್ಚು ಜನ್ಧನ್ ಬ್ಯಾಂಕ್ ಖಾತೆ ಆರಂಭಗೊಂಡಿದೆ ಎಂದರು. ಪ್ರಸಕ್ತ ಪರಿಸ್ಥಿತಿಯಲ್ಲಿ ಸೈಬರ್ ಸುರಕ್ಷತೆ ಖಾತ್ರಿಪಡಿಸಲು ರಾಷ್ಟ್ರೀಯ ತನಿಖಾ ಏಜೆನ್ಸಿ, ಎನ್ಐಎ, ಜಾರಿ ನಿರ್ದೇಶನಾಲಯ, ಭಾರತೀಯ ರಿಸರ್ವ್ ಬ್ಯಾಂಕ್, ಸಿಬಿಐ, ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ದೂರ ಸಂಪರ್ಕ ಇಲಾಖೆ ಸೇರಿದಂತೆ ಸರ್ಕಾರದ ವಿವಿಧ ಅಂಗಸಂಸ್ಥೆಗಳು ಸಮನ್ವಯದಿಂದ ಒಗ್ಗೂಡಿ ಕಾರ್ಯನಿರ್ವಹಿಸುವ ಜವಾಬ್ದಾರಿ ಇದೆ ಎಂದು ಹೇಳಿದರು. और न्यायपालिका ये सभी साइबर अपराध को कम करने के लिए और रोकने के लिए संभवतः सभी प्रयास कर रहे हैं और ये पूरे प्रयास में सबकी अपनी अपनी एक भूमिका भी है, जिम्मेदारी है. हालांकि ऐसा कोई तकलीफ नहीं है, सभी के प्रयास एक ही दिशा में है. फिर भी सभी प्रयासों को जब तक अलाइन नहीं करते हैं, संरेखित नहीं करते हैं, हम इच्छित परिणाम प्राप्त नहीं कर सकते हैं. और मुझे विश्वास है कि सीबीआई और I4C का ये अनेक सत्रों में बटा हुआ प्रयास इस सारे प्रयासों को और सरकार के सारे विभागों को अलाइन करने में और उनके प्रयासों को संरेखित करने में बहुत महत्वपूर्ण भूमिका निभाएगा, जिससे हमें इच्छित परिणाम मिल पाएंगे.